ಚರ್ಚೆ ಮುಂದುವರಿಸ್ತೀನಿ. ರಘು ದೊಡ್ಡೇರಿ ಅವರು ಒಂದು ಪದವನ್ನ ಯೂಸ್ ಮಾಡೋದ್ರ ಬಗ್ಗೆ ಇಲ್ಲಿ ಆಕ್ಷೇಪಗಳಿದೆ ಅಂತ ಖಂಡಿತ ಸರ್ ದೇಶದ ಜನ ನೋಡ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಮೇಜರ್ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ದೆಹಲಿಯಲ್ಲಿ ಸ್ಫೋಟಕ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರ ಮೀಟಿಂಗ್ ನಡೆಯುತ್ತೆ. ಸ್ಫೋಟದ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಲಿದ್ದಾರೆ ಅಮಿತ್ ಶಾ. 11 ಗಂಟೆಗೆ ನಡೆಯಲಿರುವಂತಹ ಅಮಿತ್ ಶಾ ಮೀಟಿಂಗ್, ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಯುತ್ತೆ. ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಎನ್ಐಎ ಎಸ್ಪಿಜಿ ಮುಖ್ಯಸ್ಥರ ಜೊತೆ ಈ ಮೀಟಿಂಗ್ ಆಗುತ್ತೆ. ಗುಪ್ತಚರ ಇಲಾಖೆ ಮುಖ್ಯಸ್ಥರ ಜೊತೆಗೆ ಈ ಸಭೆ ಆಗುತ್ತೆ. ಸಭೆಯಲ್ಲಿ ಗೃಹ ಸಚಿವಾಲಯದ ಉನ್ನತ ಅಧಿಕಾರಿಗಳು ಕೂಡ ಭಾಗಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ನಾನು ನೇರವಾಗಿ ಇದ್ರ ಬಗ್ಗೆ ಕಾಂತಿ ಮೇಡಮ್ ಓಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇಡೀ ದೇಶದ ಜನತೆ ಈ ಪೆಹಲ್ಗಾಮ್ನಲ್ಲಿ ದಾಳಿ ಆದಾಗ ಅಮಾಯಕರ ಜೀವ ಕಳ್ಕೊಂಡ್ರು ಅನ್ನೋ ಕಾರಣಕ್ಕೆ ಇಡೀ ದೇಶದ ಜನ ಕಣ್ಣೀರ್ ಹಾಕಿದ್ರು. ಸ್ವಲ್ಪ ದಿನಕ್ಕೆ ಆಪರೇಷನ್ ಸಿಂಧೂರದ ಮೂಲಕ ಅದಕ್ಕೆ ತಕ್ಕ ಉತ್ತರ ಕೊಡ್ತಪ್ಪ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಸೈನಿಕರು. ಕೇಂದ್ರ ಸರ್ಕಾರ ಪಕ್ಕಕ್ಕಿಡನ, ನಮ್ಮ ಸೈನಿಕರು ಎದೆ ತಟ್ಟಿ ಹೇಳ್ತೀವಿ, ಈ ಕ್ಷಣಕ್ಕೂ ಆಪರೇಷನ್ ಸಿಂಧೂರದ ಮೂಲಕ ಅಮಾಯಕರ ಜೀವಗಳಿಗೆ ನ್ಯಾಯ ಕೊಡಿಸುವ ಕೆಲಸವನ್ನ ನಮ್ಮ ಸೈನಿಕರು ಮಾಡಿದ್ರು ಅನ್ನುವಂತ ಹೆಮ್ಮೆ ನಮಗೆಲ್ಲ ಇದೆ. ಹಾಗಾಗಿ ಆಪರೇಷನ್ ಸಿಂಧೂರದ ಬಗ್ಗೆ ಯಾರು ಕೂಡ ಚಕಾರ ಎತ್ತಬಾರ್ದು. ಅದ್ಯಾಕಂದ್ರೆ ಭಾವನಾತ್ಮಕವಾಗಿ ತುಂಬಾ ಎಮೋಷನಲ್ ಟಚ್ ಇದೆ ನಮ್ಮ ಜನತೆಗೆ, ಈ ನೆಲದಲ್ಲಿ ವಾಸ ಮಾಡ್ತಾ ಇರೋರಿಗೆ. ರಘು ಸರ್ ಅದು ಡ್ರಾಮಾ ಅಂದ್ರು, ಡೀಲ್ ಆಗಿದೆ ಅಂತ ಹೇಳಿದ್ರು. ಆ ಮಾತನ್ನ ವಾಪಸ್ ತೆಗೆದುಕೊಳ್ಳೋ ತನಕ ಕೂಡ ಚರ್ಚೆಗಳು ಆಗಲ್ಲ ಅಂತ ಹೇಳಿದ್ರು. ಒಂದ್ ಸೆಕೆಂಡ್, ನಾನು ಅದ್ರ ಬಗ್ಗೆ ಕ್ಲಾರಿಟಿ ತಗೋತೀನಿ. ರಾಘವೇಂದ್ರ ಸರ್ ಆಪರೇಷನ್ ಸಿಂಧೂರದ ಬಗ್ಗೆ ಕೂಡ ರಾಜಕೀಯ ಮಾಡ್ತಾರೆ, ಅದ್ರ ಬಗ್ಗೆ ಅವಹೇಳನ ಮಾಡ್ತಾರೆ ಅಂದ್ರೆ ಏನ್ ಸರ್ ನಿಮ್ ರಿಯಾಕ್ಷನ್ ಅದಕ್ಕೆ? ನಾನು ಸೈನಿಕರು ಅಂತ ಹೇಳಿದೆ, ಸೈನಿಕರು. ಅದಕ್ಕೆ ರಾಘವೇಂದ್ರ ಸರ್ ಒಂದು ಉತ್ತರ ತಗೊಂಡ್ಬಿಡ್ತೀನಿ. ರಾಘವೇಂದ್ರ ಸರ್ ಒಂದು ಉತ್ತರ ತಗೊಳ್ತೀನಿ ನಾನು. ರಾಘವೇಂದ್ರ ಸರ್ ಒಂದ್ ಸೆಕೆಂಡ್ ಸರ್, ನಾನು ನಿಮ್ಗೆ ಮಾತಾಡಕ್ಕೆ ಅವಕಾಶ ಕೊಡ್ತೀನಿ. ರಾಘವೇಂದ್ರ ಸರ್ ಅದ್ರ ಬಗ್ಗೆ ರಿಯಾಕ್ಷನ್ ಏನು ಸರ್? ನಾನು ಆಗ್ಲೇ ಹೇಳಿದೆ, ಈ ನೆಲದಲ್ಲಿ ವಾಸ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ಬಹಳ ಭಾವನಾತ್ಮಕವಾಗಿ ಅಟ್ಯಾಚ್ ಆಗಿರೋದು ಆಪರೇಷನ್ ಸಿಂಧೂರ.